ಅಭಿಮಾನಿಗಳು ಜನ ಇದ್ದರನೇ ಥಿಯೇಟರ್ ಸರ್. ಹೌದಪ್ಪ, ಈಗ ಥಿಯೇಟರ್ ಮುಚ್ಚಿಬಿಡೋಣ ಹೇಳಪ್ಪ. ಮುಚ್ಚಬೇಡಿ ಸರ್. ಇಲ್ಲ ಕ್ಲೋಸ್ ಮಾಡಿ ಸಂಬಳ. ಯಾಕಂದ್ರೆ ನಾವು ಹಾಕಿರೋದೇ ಕನ್ನಡ ಸಿನಿಮಾನಪ್ಪ. ಇವತ್ತವರೆಗೂ ಹೇಳ್ತಿದ್ವಿ ಕೇಳಪ್ಪ. ಈಗ ಕೋವಿಡ್ ನಂತರನೇ ಯಾವಾಗ ಈ ತರ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದ್ರೆ ನಾಳೆ ಕನ್ನಡ ಇಂಡಸ್ಟ್ರಿ ಇರಲ್ಲ. ಈಗ ರಿಲೀಸ್ ಮಾಡಿದಾಗ ಇವರೆಲ್ಲ ಬಂದಿದ್ರು, ಬಂದ್ ಎಂಜಾಯ್ ಮಾಡಿದ್ರು ಪಿಕ್ಚರ್ನ. ಅವತ್ತು ಪ್ರಾಬ್ಲಮ್ ಆಯ್ತು. ಇವತ್ತು ಏನ್ ಪ್ರಾಬ್ಲಮ್ ಆಗ ಅವಶ್ಯಕತೆ? ಕನ್ನಡ ಸಿನಿಮಾ ಹಾಕ್ತಾಗೂ ತೊಂದ್ರೆ ಆಯ್ತಾ, ತಮಿಳ್ ಪಿಕ್ಚರ್ ಹಾಕಿದ್ರು ತೊಂದ್ರೆ, ಮೊನ್ನೆ ಚಾವ ಹಾಕಿದ್ರು ತೊಂದ್ರೆ. ಸರಿ ಏನ್ ಮಾಡೋಣ ಹೇಳ್ಬಿಡಿ ನೀವೇ. ಬೇಡ, ಆಮೇಲೆ ನಾನಾಡು ಸಮಸ್ಯೆ ಆಗೋದು ಬೇಡ ಅಂತ ನಮ್ದು ಒಂದು ಉದ್ದೇಶದಿಂದ ಇದು ಸಿನಿಮಾ ಇದು ರಿಲೀಸ್ ಅಲ್ಲ ಗೊತ್ತು. ಬಟ್ ಇವತ್ತಿನ ಪರಿಸ್ಥಿತಿಗೆ ಅಂತ ಹೇಳ್ತಾ ಇರೋದಕ್ಕೆ ಅವ್ರು ಬಂದಿರೋದು ದರ್ಶನ ಅಭಿಮಾನಿಗಳೇ. ಅವ್ರೇನು ಅವ್ರು ಇಲ್ಲಿ ಕಾಂಟ್ರವರ್ಸಿ ಮಾಡಕ್ಕೆ ಬಂದಿಲ್ಲ, ಕಾಂಟ್ರವರ್ಸಿ ಮಾಡಕ್ಕೆ ಬಂದಿಲ್ಲ. ಈಗ ಇವತ್ತು ಅಪ್ಪು ಬರ್ತಡೇ ವಿಚಾರವಾಗಿ ಅಪ್ಪು ಫಿಲಂ ರಿಲೀಸ್ ಮಾಡಿದ್ದಾರೆ. ನೀವು ಅಪ್ಪು ಫಿಲಂ ರಿಲೀಸ್ ಮಾಡಲ್ಲ ಅಂದ್ರ ಅವ್ರದ್ದೇ ಬೇರೆ ಆದ ಫಿಲಂ ರಿಲೀಸ್ ಮಾಡಬಹುದಾಗಿತ್ತು. ಮಾತಾಡ್ಬಿಡ್ತೀನಿ ರಿಲೀಸ್ ಅಂತಾರಲ್ಲ, ಇದಕ್ಕೆ ನಾನು ಹೇಳ್ಬಿಡ್ತೀನಿ. ಇದು ತೊಂದ್ರೆ ಏನ್ ಗೊತ್ತಾ, ಸಿನಿಮಾ ನಾವು ರಾಜ್ಕುಮಾರ ಟ್ರೈ ಮಾಡಿದ್ವಿ, ಇದೇ ಬ್ಯಾನರ್, ಅದು ಕ್ಲಾಶ್ ಆಗುತ್ತೆ ಪಿಕ್ಚರ್ಗೆ. ಅವ್ರ ಸಿನಿಮಾಗೆ ಕ್ಲಾಶ್ ಆಗುತ್ತೆ ಅಂತ ಅವ್ರು ಯಾರು ಕೊಡೋದಿಲ್ಲ. ಅಪ್ಪು ಪಿಕ್ಚರ್ಗೆ ರಾಜ್ಕುಮಾರ ಅದೆಲ್ಲ ಒಂದೇ ಬ್ಯಾನರ್, ಎಲ್ಲ ಒಂದೇ ಬ್ಯಾನರ್. ಸೊ ಪಿಕ್ಚರ್ ನಾವು ಟೆಕ್ನಿಕಲ್ ಆಗಿ ಕೇಳೋದು ಆಗೋದಿಲ್ಲ, ಕೊಡೋದಿಲ್ಲ. ಸೊ ನಾನಿದು ಫಸ್ಟ್ ವೀಕ್ ಅವಾಗ ರಿಲೀಸ್ ಮಾಡಿದಾಗ ಇವರೆಲ್ಲ ಬಂದಿದ್ರು, ಬಂದ್ ಎಂಜಾಯ್ ಮಾಡಿದ್ರು ಪಿಕ್ಚರ್ನ. ಅವತ್ತು ಪ್ರಾಬ್ಲಮ್ ಆಯ್ತು. ಇವತ್ತು ಏನ್ ಪ್ರಾಬ್ಲಮ್ ಆಗ ಅವಶ್ಯಕತೆನೇ ಇಲ್ಲ. ಇವೆಲ್ಲ ಅವಶ್ಯಕತೆ ಅಪ್ಪು ಪಿಕ್ಚರ್ ನಾವು ಕೇಳಿದ್ವಿ. ಜಾಕಿ ಯಾರಪ್ಪ ನೋಡಿದ್ರನಪ್ಪ? ಜಾಕಿ ಯಾರಾದ್ರು? ಎಲ್ಲಪ್ಪ ಫಸ್ಟ್ ರಿಲೀಸ್ ಹಾಕಿದ್ದು ಜಾಕಿ ಬಂದಿದ್ರ? ಜಾಕಿ ಪಿಕ್ಚರ್ ಆಯ್ತು ಸರ್. ಈಗ ಬಿಡಿ ಸರ್, ಎರಡೇ ಪಾಯಿಂಟ್. ಈಗ ಚರ್ಚೆ ಇದ್ದು ಹೋದಲ್ಲ. ಎರಡೇ ಪಾಯಿಂಟ್. ಈಗ ಅವ್ರೇನು ಕೇಳ್ತಾ ಇರೋದು, ಇವತ್ತು ಅಪ್ಪು ಫಿಲಂ ರಿಲೀಸ್ ಆಗಿದೆ, ದರ್ಶನ್ ಫಿಲಂ ಹಾಕಿದ್ಯಾ, ಫ್ಯಾನ್ಸ್ ವಾರ್ ಆಗುತ್ತೆ. ಆಮೇಲೆ ದರ್ಶನ್ ಅಭಿಮಾನಿಗಳಿಗೂ ಅವ್ರು ಬೇಕು ಅಂತ ಫಿಲಂ ರಿಲೀಸ್ ಮಾಡಿದಾರ ಅಂತ ಹೇಳಿ. ಅದು ತಪ್ಪು ಕಲ್ಪನೆ. ಅದು ತಪ್ಪು, 100% ತಪ್ಪು ಕಲ್ಪನೆ. ಈಗ ಈ ವಾರ ನಾನು ಅವತ್ತೇ ಪ್ರಾಮಿಸ್ ಮಾಡಿದ್ದೆ, ಈ ಸಿನಿಮಾ ನಿರ್ಮಾಪಕರಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಬಿಟ್ಟು ಬೇರೆ ಸಾಕ್ಬೋದಾಗಿತ್ತು. ಇಲ್ಲ, ಯಾವ ಸಿನಿಮಾ ಇಲ್ವಲ್ಲ 21ಕ್ಕೂ ಯಾವ್ದು ಸಿನಿಮಾ ಇವತ್ತು ಅಭಿಮಾನಿಗಳು ಅವ್ರು ಏನ್ ಮಾಡಿದ್ರೆ, ಅವ್ರೇನ್ ಬಂದು ನಿಮ್ಮಲ್ಲಿ ಯಾಕೆ ಹಾಕಿದ್ರು ಬಂದಿಲ್ಲ. ಅವರು ನಮ್ಗೆ ಅವ್ರಿಗೆ ಇದು ವಾರ ಕೆಟ್ಟ ಬರ್ತದೆ, ಅವ್ರು ಬೇಕು ಅಂತ ಹಾಕಿದ್ದಾರೆ. ಬೇಡ ಅಂತ ಅವ್ರು ಹೇಳಕ್ ಬಂದಿದ್ರು. ನಾವು ತಿಳಿ ಬೆಳೆ ಕರ್ಕೊಂಡಿದ್ದೀನಿ. ಬೇಕು ಅಂತಲ್ಲ, ಈಗ ಯಾವ್ದು ಸಿನಿಮಾಗಳಿಲ್ಲ, ಇವಾಗ ಸಿನಿಮಾಗಳಿಲ್ಲ. ಒಂದು ಅವತ್ತಿಗೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ. ಇದ್ರ ಮೇಲೆ ನಾವು ತಿರ್ಗಿ ರಿಲೀಸ್ ಅಲ್ಲ, ಇದು ತುಂಬಾ ಸತಿ ಹಾಕಿದ್ವಿ. ಅದಲ್ಲ ಸರ್, ರಿಲೀಸ್ ಅಲ್ಲ ಗೊತ್ತು. ಬಟ್ ಇವತ್ತಿನ ಪರಿಸ್ಥಿತಿಗೆ ಅಂತ ಹೇಳ್ತಾ ಇರೋದಕ್ಕೆ ಅವ್ರು ಬಂದಿರೋದು ದರ್ಶನ ಅಭಿಮಾನಿಗಳೇ. ಅವ್ರೇನು ವಿರೋಧ ಪಡಿಸಕ್ ಬಂದಿಲ್ಲ. ಅವ್ರು ವಿರೋಧ ಯಾಕೆ ಹಾಕಿದ್ ಕೇಳಕ್ ಬಂದಿಲ್ಲ. ಅವ್ರು ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಅಪ್ಪು ಬರ್ತಡೇ ಇರೋದ್ರಿಂದ ನಮ್ ಫ್ಯಾನ್ಸ್ ವಾರ್ ನಮ್ಗೆ ಕೆಟ್ಟ ಬರ್ತದೆ, ದರ್ಶನ ಫ್ಯಾನ್ಸ್ ಕೆಟ್ಟ ಬರ್ತದೆ. ಇವತ್ತು ಬೇರೆ ಫಿಲಂ ಹಾಕ್ಬೋದಾಯ್ತಲ್ಲ ಅಂತ ಕೇಳಕ್ ಬಂದಿಲ್ಲ. ಸರಿನಪ್ಪ? ಅದಕ್ಕೆ ಬಂದಿಲ್ಲ. ಸಂಬಂಧ ಇಲ್ಲ. ನಾವು ಕೇಳ್ತಾ ಇರೋದು, ಈಗ ದರ್ಶನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಪುನೀತ್ ರಾಜ್ಕುಮಾರ್ ಸರ್ ಅವರು ಇಂಡಸ್ಟ್ರಿ. ಓಕೆ, ಅದಕ್ಕೂ ಸಂಬಂಧ ಇಲ್ಲ. ನಮ್ಗೆ ಯಾವ್ದು ಸಿನಿಮಾ ಬೇಕಾಗಿತ್ತು, ಯಾವ್ದು ಇಲ್ಲ. ಕನ್ನಡ ಸಿನಿಮಾ ಹಾಕೋಣ ಅಂತಾನೆ ಹಾಕಿದ್ದು. ಕನ್ನಡ ಉದ್ದೇಶ ಮಾತಾಡಿದೀವಿ. ನಾವು ಜಾಸ್ತಿ ಮಾತಾಡಕ್ಕಾಗಲ್ಲ. ಅಲ್ಲಪ್ಪ, ನೀನೇ ಕೊಟ್ಟಿದ್ದು. ನಾನು ಅವತ್ತು ಸಿನಿಮಾದು ಏನೋ ಒಳ್ಳೇದ್ ಮಾತಾಡ್ತಿದ್ಯಾ ಅನ್ಕೊಂಡೆ. ಈ ತರ ಸ್ಟಾರ್ ವಾರ್ ಬರುತ್ತೆ ಸರ್. ಸ್ಟಾರ್ ವಾರ್ ನಡೀತಿದೆ ಸರ್. ಅಲ್ಲ, ಈಗ ಸಿನಿಮಾ ಈಗ ಸಿಂಗಲ್ ಸ್ಕ್ರೀನ್ ಬೇಡವಾ ಹಂಗಾರ ನಿಮ್ಗೆ? ಇವಾಗ ಏನ್ ಮಾಡೋಣ ಹೇಳು? ರಾಜ್ಕುಮಾರ್ ಯಾವ್ದಾದ್ರು ಕನ್ನಡ ಇಂಡಸ್ಟ್ರಿ ಇದೆ ಸರ್. ನಮ್ ಬಾಸ್ ಒಬ್ರೇ ಹೀರೋ ಇರೋದ ಕನ್ನಡ ಇಂಡಸ್ಟ್ರಿ ಎಷ್ಟು ಜನ ಯಾಕಣ ಬಿಡು. ಈಗ ಪಿಕ್ಚರ್ ಫಸ್ಟ್ ಕೇಳಿಸ್ಕೊಂಬಿಡು, ಪರಿಸ್ಥಿತಿ ಹೇಳ್ಸ್ಕೊಂಬಿಡು. ಇವತ್ತು ಸಿಂಗಲ್ ಸ್ಕ್ರೀನ್ ನಡೀತಾರ ತುಂಬಾ ಕಷ್ಟ ಇದೆ. ಫಸ್ಟ್ ಪಾಯಿಂಟ್ ತಿಳ್ಕೊ ಆಯ್ತಾ? ಸಿಂಗಲ್ ಸ್ಕ್ರೀನ್ ನ ನಡ್ಸೋದ್ ತುಂಬಾ ಕಷ್ಟ ಇದೆ. ಈ ತರ ಕಾಂಟ್ರವರ್ಸಿಗಳು, ಈ ತರ ಯಾಕೆ ಹಾಕಿದ್ರಿ, ಯಾಕೆ ಹಾಕ್ಬಾರ್ದು, ಈ ತರ ಎಲ್ಲ ಮಾಡಕ್ ಹೋದ್ರೆ ಇವು 100 ಸೀಟ್ಸ್ ಹೋಗಿದೆ ಟೋಟಲ್ ಒಳಗಡೆ. ಓಕೆ, ನಮ್ಗೆ ಏನೋ ಒಂದ್ ಖುಷಿ, ಹಾಕಿದೀವಿ, ಜನ ಬಂದಿದ್ದಾರೆ, ಅದನ್ನ ಆತರ ಎಂಜಾಯ್ ಮಾಡಕ್ ಬಂದಿದ್ದಾರೆ. ಅದು ಹಂಗೋಸ್ಕರ ಬರ್ತಾ ಇದಾರೆ. ಆಯ್ತಾ? ಈಗ ಸಿನಿಮಾನೇ ಇವಾಗ ಅಕಸ್ಮಾತ್ ಸಿನಿಮಾನೇ ಇಲ್ವಾ, ನಾವು ಅದರ್ ಲ್ಯಾಂಗ್ವೇಜ್ ಹಾಕ್ತಿವಾ, ಅದರ್ ಲ್ಯಾಂಗ್ವೇಜ್ ಯಾವ್ದಾರ ಸಿನಿಮಾ ಹಾಕಿದ್ರೆ ಅದಕ್ಕೂ ಪ್ರಾಬ್ಲಮ್ ಮಾಡ್ತಾರೆ. ಆಯ್ತಾ? ಈಗ ನಾವ್ ಹಾಕಿರೋದ್ ಪಕ್ಕ ಕನ್ನಡ ಸಿನಿಮಾ. ಆಯ್ತಾ? ಯಾರು? ದರ್ಶನ್ ಅವ್ರು. ಅವತ್ತಿನ ಕಾಲ ಕೇಳ್ತೀನಿ ಕೇಳು. ನಿನ್ಗ ನಾವೆಲ್ಲ ಚಿಕ್ಕ ಹುಡುಗ, ನೀ ಎಷ್ಟು ಏಜ್ ನಿನ್ಗೆ?
30 ಅವತ್ತು 2002 2003 ಇದು ಬಂದಿರೋ 2003 ಸಿನಿಮಾ ಇದು ಆಯ್ತಾ. ಅವತ್ತಿಗೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಅಪ್ಪು ಅಣ್ಣನ್ ಪಿಕ್ಚರ್ ಇದ್ರೆ ಅಲ್ಲಿ ದರ್ಶನ್ ಅಣ್ಣನ್ ಪಿಕ್ಚರ್ ಇರೋದು. ಇಲ್ಲ ಅಲ್ಲಿ ಪ್ರಮೋದ್ ಥಿಯೇಟರ್ ಅಲ್ಲಿ ನಾನು ಹೇಳ್ತಾ ಇರೋದು ವೀರೇಶ್ ಪ್ರಮೋದ್ ಥಿಯೇಟರ್ ಅಲ್ಲಿ ನಾವು ಫಸ್ಟ್ ಪಾಯಿಂಟ್ ಆಗಿ ಕೇಳಿದ್ವಿ ಪಿಕ್ಚರ್ನ, ಅದು ಅಪ್ಪು ಪಿಕ್ಚರ್ ನಾವು ಕೇಳಿದ್ವಿ. ಸೊ ಆಯ್ತು ವೀರೇಶ್ ಥಿಯೇಟರ್ ಅವರು ನಮ್ಮವ್ರೇನೆ, ಅದೇನ್ ತಪ್ಪೇನಿಲ್ಲ, ಹಾಕೊಳ್ಳೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಕನ್ನಡ ಸಿನಿಮಾ ನಾವು ಹಾಕಿದೀವಿ, ಕನ್ನಡ ಸಿನಿಮಾ ಹಾಕ್ಬೇಕು ಅಂತ. ಈ ವಾರ ಯಾವ ಕನ್ನಡ ಸಿನಿಮಾನು ರಿಲೀಸ್ ಇಲ್ಲ, ಯಾವುದು ಇರ್ಲಿಲ್ಲ. ಅವತ್ತು ನಾವು ಕೇಳಿದ್ವಿ ಈ ತರ ಇದೆ ಒಂದ್ ಸಿನಿಮಾ ಬೇಕು ಅಂತ ಡಿಸ್ಟ್ರಿಬ್ಯೂಟರ್ ಕೇಳಿದ್ವಿ, ಹಾಕೊಳ್ಳಿ ಸರ್ ಅಂತ. ಅದು ತಪ್ಪೇನಿದೆ, ನಾನ್ ಕೇಳ್ತಾ ಇರೋದು ತಪ್ಪೇನಿದೆ ಇದ್ರ ಕನ್ನಡ ಸಿನಿಮಾ ಹಾಕಿದ್ರೆ ಏನ್ ತಪ್ಪಿದೆ? ನಿಮಗೆ ತಪ್ಪು ಸರಿ ಕಾಣಿಸಲ್ಲ ಸರ್, ನೋಡ ಜನಕ್ಕೆ ಕಾಣಿಸುತ್ತೆ. ಜನದೆಲ್ಲ ಎಲ್ಲ ಈಗ ಅಭಿಮಾನಿಗಳು ಜನ ಇದ್ರನ್ನೇ ಥಿಯೇಟರ್ ಸರ್. ಹೌದಪ್ಪ, ಈಗ ಥಿಯೇಟರ್ ಮುಚ್ಬಿಡೋಣ ಹೇಳಪ್ಪ, ಮುಚ್ಚಬೇಡಿ ಸರ್. ಇಲ್ಲ ಕ್ಲೋಸ್ ಮಾಡಿ. ಸಂಬಳ ಒಂದು ತಿಂಗಳಿಗೆ 4 ಲಕ್ಷ ರೂಪಾಯಿ ಬೇಕು, ಕೇಳಿಸ್ಕೊ, ಬಿಚ್ಬಿಡೋಣ ಥಿಯೇಟರ್. ಸಿಂಗಲ್ ಸ್ಕ್ರೀನ್ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೇನಪ್ಪ, ಈಗ ಕನ್ನಡ ಸಿನಿಮಾ ಹಾಕಿದ್ರು ತೊಂದ್ರೆ, ಕನ್ನಡ ಇಲ್ಲ ಕೇಳಿಸ್ಕೊ, ಮೊನ್ನೆ ಹೇಳ್ತೀನಿ ಕೇಳು, ಅವ್ರಿಗೆ ಗೊತ್ತು ತೊಂದ್ರೆ. ಕನ್ನಡ ಸಿನಿಮಾ ಹಾಕೋದು ತೊಂದ್ರೆ ಆಯ್ತಾ, ತಮಿಳ್ ಪಿಕ್ಚರ್ ಹಾಕಿದ್ರು ತೊಂದ್ರೆ, ಮೊನ್ನೆ ಚಾವಾ ಹಾಕಿದ್ರು ತೊಂದ್ರೆ. ಸರಿ ಏನ್ ಮಾಡೋಣ ಹೇಳ್ಬಿಡಿ ನೀವೇ. ಥಿಯೇಟರ್ ಏನ್ ಮಾಡ್ಬೇಕು, ರೆವೆನ್ಯೂ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಸಂಬಳ ಕೊಡ್ಬೇಕು, ಇವತ್ತು ಬೇರೆ ಹಾಕ್ಬೋದಾಯ್ತಲ್ಲ ಅಂತ ಪಬ್ಲಿಸಿಟಿ ಬಾರಪ್ಪ. ಇಲ್ಲ ಇಲ್ಲ ಬಾರಪ್ಪ, ಇನ್ನೇನಪ್ಪ ಅವಾಗ ಎಷ್ಟ್ ಮಾಡಿದ್ರು? ನಾವು ಒಂದ್ ವಾರ 15 ಮುಂಚೆ ಮಾಡಿದ್ವಿ. ಇಲ್ಲಪ್ಪ ಅವಾಗ ಜನಕ್ಕೆ ಬಂದಿದೆ, ಯಾರು ಇಲ್ಲ. ನಾನು ಇದೇ ಡಿಸ್ಟ್ರಿಬ್ಯೂಟರ್ ಹತ್ರ ನಾವೇ ಮಾತಾಡಿದೀವಿ ಆಯ್ತಾ. ನಾನೇ ಮಾತಾಡ್ಬಿಟ್ಟು ಅವ್ರಿಗೆ ಪ್ರತಿಯೊಂದು ಹೇಳಿದ್ದೆ, ಅವ್ರಿಗೆ ಈ ತರ ಹಿಂಗಿದೆ ಸಿನಿಮಾ ಹಾಕ್ತಿದ್ದೀರಾ ಏನು ಅಂತ. ಅವಾಗ ಆಕ್ಚುಲಿ ಇನ್ನೊಂದು ಗಣೇಶ್ ಸರ್ದು ಒಂದು ಪಿಕ್ಚರ್ ಹೋಗ್ತಿತ್ತು, ಕೃಷ್ಣ ಪ್ರಣಯ ಪಿಕ್ಚರ್ ಹೋಗ್ತಾ ಇತ್ತು. ಆ ಪಿಕ್ಚರ್ಗೆ ಎಲ್ಲಾನು ಇದನ್ ಮಾಡಿ ಪಾಪ ಅವರು ಡೇಟ್ ಬಿಟ್ಕೊಟ್ರು, 2 ಶೋ ಬಿಟ್ಕೊಟ್ರು. ಪಿಕ್ಚರ್ ಆ ರೇಂಜ್ ಹೋಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಸಿನಿಮಾ ಇವಾಗ ಜನ ನೋಡ್ಬೇಕು, ಇಷ್ಟಪಟ್ಟು ನೋಡ್ತಾರೆ ಎಲ್ಲಾ ಸಿನಿಮಾ. ಇದಕ್ಕೂ ಅದಕ್ಕೂ ಕಂಪ್ಯಾರಿಸನ್ ಇಲ್ಲ, ಫಸ್ಟ್ ತಿಳ್ಕೊಳ್ಳಿ. ಇದು ಆಲ್ರೆಡಿ ಬಂದು ಹೋಗಿದೆ ಸಿನಿಮಾನ, ಇದನ್ನ ಬಂದು ಜನ ಎಂಜಾಯ್ ಮಾಡಿ ಹೋಗಿದ್ದಾರೆ. ಇದು ನಮ್ಗೆ ಇವಾಗ ಕನ್ನಡ ಸಿನಿಮಾ ಬೇಕು ಅಂತ ನಾವು ಹಾಕೊಂಡಿರೋದು ಥಿಯೇಟರ್ಗೆ. ಅದು ಫಸ್ಟ್ ಟೈಮ್ ರಿಲೀಸ್ ಆಗಿರೋದು ಆ ಸಿನಿಮಾ, ಯಾವುದು ಅಪ್ಪು ಅಂದ್ರೆ ರಿಲೀಸ್ ಫಸ್ಟ್ ಟೈಮ್ ಅದ್ ಆಗ್ತಾರೆ. ಅದು ಜನ ಕ್ರೇಜ್ ಅಲ್ಲಿ ಬೇರೆ ತರ ಇದೆ. ಇದು ಕ್ರೇಜ್ ಹೆಂಗಿತ್ತು ಫಸ್ಟ್ ನೀವು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ. ನಾನೇ ಫಸ್ಟ್ ಬಂದು ತುಂಬಾ ಇನ್ನೊಂದು ಹೇಳ್ತೀನಿ ಸರ್, ಇಲ್ಲಿ ಏನಾಗುತ್ತಂದ್ರೆ ಅಪ್ಪು ಸರ್ ಸಿನಿಮಾ ಇದ್ರೆ ಯಾವ ಸಿನಿಮಾ ಬಿಟ್ಟಿಲ್ಲ, ಅಪೋಸಿಟ್ ಯಾರು ಬಿಟ್ಟಿದಾರ, ಯಾವ್ದು ಬಿಟ್ಟು ಇದೊಂದು ಬಿಟ್ಟಾಗ ಏನಾಗುತ್ತಂದ್ರೆ ಕಾಂಟ್ರವರ್ಸಿ ಆಗುತ್ತೆ. ದರ್ಶನ್ ಸರ್, ದರ್ಶನ್ ಅಭಿಮಾನಿಗಳು ಒಳ್ಳೆ ಉದ್ದೇಶದಿಂದ ಕೇಳಿದ್ದಾರೆ. ಇದು ಕಾಂಟ್ರವರ್ಸಿ. ಈಗ ನನ್ನ ಉದ್ದೇಶ ಏನು ಗೊತ್ತಾ ಸರ್, ಇವತ್ತಿನ ಕಾಲದಲ್ಲ ಅವತ್ತಿನ ಕಾಲದಲ್ಲೂ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಅಪ್ಪು ಅಣ್ಣನ ಪಿಕ್ಚರ್ ಇದ್ರೆ ದರ್ಶನ್ ಅಣ್ಣನ ಪಿಕ್ಚರ್, ಅದೇನ್ ಕಾಂಟ್ರವರ್ಸಿ ಆಗುತ್ತೆ? ಅವಾಗಿನ ಪರಿಸ್ಥಿತಿ ಬೇರೆ, ಬೇಡ, ಆಮೇಲೆ ನಾನಾಡು ಸಮಸ್ಯೆ ಆಗೋದು ಬೇಡ ಅಂತ ನಮ್ದು ಒಂದು ಉದ್ದೇಶದಿಂದ ಇದು ಸಿನಿಮಾ, ಇದು ಸಿನಿಮಾ ಪಡ್ಗ ಜನ ಪಬ್ಲಿಕ್ ಬಂದು ನೋಡ್ತಾರೆ. ನಿಮ್ಗೆ ಇಷ್ಟ ಅವಲ್ಲಪ್ಪ. ಇವಾಗ ಅವತ್ತಿನ ಕಾಲದಲ್ಲೂ ಇತ್ತು, ಯಾಕೆ ಇರ್ಲಿಲ್ಲ? ಅವತ್ತು ಇತ್ತು ಸ್ಟಾರ್ ವಾರ್ಸ್, ಯಾವತ್ತೂ ಇರ್ಲಿಲ್ಲ. ಅದು ಅಭಿಮಾನಿಗಳು ಮಾಡ್ಕೊಳ್ಳೋದು, ಯಾವತ್ತು ಅವ್ರಾಗವ್ರು ಯಾರು ಮಾಡಿಲ್ಲ. ಅವ್ರು ಯಾರು ದರ್ಶನ್ ಅಣ್ಣ ಇರ್ಬೋದು, ಅಪ್ಪು ಅಣ್ಣ ಇರ್ಬೋದು, ಅವ್ರು ಯಾವತ್ತೂ ಒಬ್ರಿಗೂ ಅವ್ರು ತುಂಬಾ ಚೆನ್ನಾಗಿದ್ರು ಅವರು ಆಯ್ತಾ. ಅವ್ರಿಗೂ ತೊಂದರೆ ಇರ್ತಿರ್ಲಿಲ್ಲ. ಸ್ಟಾರ್ ವಾರ್ ಅಂತ ನೀವು ಕನ್ನಡ ಸಿನಿಮಾಗೆ ಈ ತರ ಮಾಡೋದು ಬಹಳ ದೊಡ್ಡ ತಪ್ಪು. ನಾವು ಇವಾಗ ಯಾವ ಸಿನಿಮಾ ಹಾಕೋದು ಅಂತ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಎಷ್ಟು ಇದಿದೆ ಅಂದ್ರೆ ಸರ್, ಇವಾಗ ಆಲ್ರೆಡಿ ನೀವೇ ಮಾಡ್ತಾ ಇದ್ದೀರಲ್ಲ, ಎಲ್ಲ ಅವಶ್ಯಕತೆನೇ ಇಲ್ಲ. ನಾವು ಹೇಳ್ತಿದೀವಿ ಕನ್ನಡ ಸಿನಿಮಾಗಳಿಗೆ ಸಿನಿಮಾ ರಿಲೀಸ್ ಆಗಿದೆ, ಟಿಕೆಟ್ ತಗೊಂಡಿದ್ದೀವಿ. ಟಿಕೆಟ್ ತಗೊಳಪ್ಪ, ನೀ ಟಿಕೆಟ್ ಬರ್ದಿದ್ರು ಪ್ರಶ್ನೆ ಅದಲ್ಲ. ಪ್ರಶ್ನೆ ಫಸ್ಟ್ ಆಫ್ ಆಲ್ ಬಿಟ್ಟು ಹೋದ್ವಾರ ಯಾವ್ದಿದ್ದು? ಹೋದ್ವಾರ ಯಾವ್ದಪ್ಪ ಇತ್ತು? ಹೋದ್ವಾರ ಬಂದಿದೆ ನಿಮ್ ಪ್ರಸಾದ್ ಥಿಯೇಟರ್ಗೆ ಸಿಂಗಲ್ ಸ್ಕ್ರೀನ್. ಯಾವ ಪಿಕ್ಚರ್ ನೋಡಿದೆ ಲಾಸ್ಟ್ ಕನ್ನಡ? ನೀನು ಯಾಕೆ ರಾಕ್ಷಸ ನೋಡ್ಲಿಲ್ಲ? ನೀನು ಯಾಕೆ ನೋಡ್ಲಿಲ್ಲ ಸರ್? ನಾನು ಆ ವಾರ ಯಾವ ಸಿನಿಮಾ ನೋಡಿದೆ? ನೀನ್ ಅಲ್ಲೇ ಐತಲ್ಲಪ್ಪ, ನೀನೇ ಮಾತಾಡ್ತಿದ್ದಲ್ಲಪ್ಪ ಮೀಡಿಯಾ ಮುಂದೆ, ಅದ್ಯಾವ್ದೋ ಯೂಟ್ಯೂಬ್ ಚಾನಲ್ ನಿನ್ನ ನೋಡದ್ನಲ್ಲಪ್ಪ. ನಾನು ರಾಕ್ಷಸ ಸಿನಿಮಾ ಬಂದಿಲ್ಲ ಸರ್. ಯಾಕೆ ಬಂದಿಲ್ಲ? ಯಾಕೆ ನೋಡ್ಲಿಲ್ಲ? ಸರ್ ನಾನು ನಮ್ಮ ಬಾಸನ್ ಗೌರವಿಸ್ತೀನಿ, ಕನ್ನಡ ಸಿನಿಮಾನು ಗೌರವಿಸ್ತೀನಿ. ನನ್ ಫ್ರೀ ಟೈಮ್ ಇದ್ದಾಗ ನಾನು ಸಿನಿಮಾ ನೋಡ್ತೀನಿ. ಈಗ ನೀನ್ ಹೇಳ್ತಾ ಇದೆಯಲ್ಲ, ನೀನು ಫ್ರೀ ಟೈಮ್ ಮಾತ್ರ ನೀನ್ ನೋಡ್ಬೇಕು. ಟೋಟಲಿ ಸರ್, ನನ್ ಫ್ರೀ ಟೈಮ್ ಎಲ್ಲ ಕನ್ನಡ ಸಿನಿಮಾಗಳಲ್ಲೇ ಕಲಿತೀನಿ ನಾನು. ಯಾಕಂದ್ರೆ ನೋಡ್ತಿರ್ಬೋದು ಸರ್, ನಾನು ಪ್ರತಿ ಸಿನಿಮಾಗಳನ್ನ ಹೋಗಿ ನಾನು ಗೌರವಿಸ್ತೀನಿ. ಇವಾಗ ನೋಡು ಬೇಡ ಅಂದ್ರೆ ನಾವು ಮುಚ್ಬಿಡ್ತೀವಿ ಥಿಯೇಟರ್. ಯಾಕಂದ್ರೆ ನಾವು ಹಾಕಿರೋದೇ ಕನ್ನಡ ಸಿನಿಮಾನಪ್ಪ. ಇವತ್ತವರೆಗೂ ಹೇಳ್ತಿದ್ವಿ ಕೇಳಪ್ಪ. ಈಗ ಕೋವಿಡ್ ನಂತರನೇ ಯಾವಾಗ ಈ ತರ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದ್ರೆ ನಾಳೆ ಕನ್ನಡ ಇಂಡಸ್ಟ್ರಿ ಇರಲ್ಲ. ಈಗ ಹೇಳಿದೀನಿ, ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ. ಈ ತರ ಸುಮ್ನೆ ಸಣ್ಣ ಪುಟ್ಟ ಅವಶ್ಯಕತೆ ಇಲ್ದಿರೋ ಸ್ಟಾರ್ ವಾರ್ಸ್
ಯಾವ ಸ್ಟಾರ್ ವಾರು ಇಲ್ಲ ಏನೂ ಇಲ್ಲ. ನೀವೇ ಅದನ್ನ ಕ್ರಿಯೇಟ್ ಮಾಡ್ಕೊಂತಿದ್ದೀರಿ ಅಷ್ಟೇನೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಜನರು ನೋಡೋರ್ಗೆ ಹಂಗ ಅನ್ಸುತ್ತೆ ಇವತ್ತು. ಅನ್ಸದ್ ಏನಿಲ್ಲಪ್ಪ, ಸಿನಿಮಾ ಯಾವ್ದು ಇಲ್ಲ. ನಾನು ಹೇಳ್ತಾ ಇಲ್ವಾ, ಕನ್ನಡ ಸಿನಿಮಾಗಳಿಗೆ ನನ್ಗೆ ಹೇಳ್ತಾ ಇರೋದು ಸುಮ್ನೆ ಹಾಕ್ಬಿಟ್ಟು ಜನ ಬರ್ಬೇಕು. ಜನ ಬರೋ ಅಂತ ಸಿನಿಮಾ ಅದನ್ನ ಇದ್ಯಾ ನಾನ್ ಕೇಳ್ತಾ ಇದ್ದೀನಿ. ಜನ ಬರೋ ಅಂತ ಸಿನಿಮಾ ಇದ್ಯಾ? ಜನ ಬರೋ ಅಂತ ಸಿನಿಮಾ ಬೇಕು ನನ್ಗೆ. ಜನ ಬಂದು ಒಂದು ನಿಮಿಷ ಕೇಳಿಸ್ಕೊ. ಈಗ ನಿನ್ ಟಿಕೆಟ್ ತಗೊಂಡಿದೀನಿ ಅಂತ ಅಂದೆ ಅಲ್ವಾ, ನೀನ್ ಇದೇ ಹಿಂದಿನ ವಾರ ನೀನ್ ಫ್ರೀ ಇರ್ಲಿಲ್ವಾ ನನಗ್ ಬೇಡ. ಜನ ನೋಡ್ಬೇಕು ಸಿನಿಮಾನ. ಯಾರು ನೋಡಿದ್ರೆ ನಾವು ನೆಡ್ಸಕ್ಕಾಗೋದು. ಕೇಳಿಸ್ಕೊ ನಿಮಿಷ. ಜನ ಬಂದು ಕಾಸು ಕೊಟ್ಟು ನೋಡ್ಬೇಕು. ನೀವ್ ಈ ತರ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರೆ ಅವರು ಸಿನಿಮಾ ಬೇಡ ಹಾಕ್ಬೇಡಿ, ಲಾ ಅಂಡ್ ಆರ್ಡರ್ ಇಶ್ಯೂ ಇರ್ತಾರೆ. ಸಿನಿಮಾ ಹಾಕ್ಬಿಡಿ ಅಂತ ಹೇಳಿಲ್ಲ. ಏನಾಗುತ್ತೆ, ನಾವು ಮುಚ್ಬಿಡ್ಬೇಕು ಥಿಯೇಟರ್ ಅಷ್ಟೇ ಈ ವಾರ ಅಷ್ಟೇ. ನಾವು ಈ ಟೈಮ್ ಪ್ರಶ್ನೆ ಬೇಡ. ಈ ಟೈಮಲ್ಲಿ ನನಗೆ ಸಿನಿಮಾ ಇಲ್ಲ. ಹೋದ್ ವಾರನೂ ನನಗೆ ಸಿನಿಮಾ ಇಲ್ಲ. ತಿಂಗಳಿಂದ ನಮ್ ಸ್ಟಾಫ್ ಸ್ಯಾಲರಿ ಆಗಿಲ್ಲ. ನೀನೊಂದು ಲೆಟರ್ ಕೊಟ್ಬಿಡು, ದರ್ಶನ್ ಅವ್ರ ಸಿನಿಮಾ ಹಾಕ್ಲೇಬಾರ್ದು ಅಂತ, ಕನ್ನಡ ಸಿನಿಮಾ ಅಭಿಮಾನ ಇದೆ ಸರ್. ಪ್ರತಿ ಸಿನಿಮಾ ಅಂತ ನಾವು ಬಾಸ್ ಅಂತ ಬಂದಾಗ ಫಸ್ಟ್ ಈ ಥಿಯೇಟರ್ಗೆ ನಾವು ಆಯ್ತಪ್ಪ. ಈ ವಾರನೂ ಇಲ್ಲ, ಮುಂದಿನ ವಾರನೂ ನನಗೆ ಸಿನಿಮಾ ಇಲ್ಲ. ನೀನ್ ಯಾವ್ದಾರ ಒಂದ್ ಸಿನಿಮಾ ಮಾಡ್ಬಿಟ್ಟು ನನಗೆ ಇಂತ ಇಷ್ಟಿಷ್ಟು ಅಂತ ನನಗೇನು ಬೇಡ. ನನ್ನ ಸ್ಟಾಫ್ ಸ್ಯಾಲರಿ, ನನ್ನ ಕರೆಂಟ್ ಬಿಲ್ಲು ಕೊಡಪ್ಪ, ನನಗ್ ಸಾಕು. ನಾನು ಭಿಕ್ಷೆ ಕೇಳ್ತಾ ಇದ್ದೀನಿ. ನಾನು ಸಿನಿಮಾ ಮಾಡೋ ನನಗೆ ಶ್ರೀಮಂತನಲ್ಲ, ನಾನು ಬಡವ. ಆಯ್ತಾ? ನಾವು ತುಂಬಾ ಕಷ್ಟ ಇದೀವಪ್ಪ. ಇವತ್ತಿನ ಪರಿಸ್ಥಿತಿ ಸಿಂಗಲ್ ಸ್ಕ್ರೀನ್ ತುಂಬಾ ಕಷ್ಟ ಇದೆ. ನನಗೆ ಸಿನಿಮಾ ಇಲ್ಲ. ನಾನು ಡೇರೆಂಟ್ ಆಗಿ ನಾನು ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಇಂಡಸ್ಟ್ರಿಗೋಸ್ಕರ ನನ್ನ ಸಿಂಗಲ್ ಸ್ಕ್ರೀನ್ಗೋಸ್ಕರ ನಾನು ಹೊಡೆದಾಡ್ತಿದ್ದೀನಿ ಅಷ್ಟೇನೆ. ಇಲ್ಲಿ ನಾನು ಏನು ತಪ್ಪ ಇಲ್ಲ ಕೇಳ್ಕೊ. ಒಂದು ಅಪರಾಧ ನಾನು ಎಲ್ಲೂ ಮಾಡಿಲ್ಲ. ಆಯ್ತಾ? ನಾನು ಯಾವ ಇದು ಮಾಡಿಲ್ಲ. ಇದೇ ರೀ-ರಿಲೀಸ್ ಸಿನಿಮಾ ಯಾರು ಹೇಳ್ಬೋದು. ಇವತ್ತು ಅವತ್ತಿಂದ ನಾನೇ ರೀ-ರಿಲೀಸ್ ಫಸ್ಟ್ ತೋರಿಸ್ತಿದ್ದು ಕನ್ನಡ ಇಂಡಸ್ಟ್ರಿ. ಪ್ರಸನ್ನ ಥಿಯೇಟರ್ ಅಲ್ಲೇ ಫಸ್ಟ್ ತೋರಿಸ್ತಿದ್ದು ರೀ-ರಿಲೀಸ್. ಯಾಕೆ ಎಲ್ಲೂ ಯಾರು ಹಾಕಿರ್ಲಿಲ್ಲ. ನಾವು ಧೈರ್ಯ ಮಾಡಿ ಹಾಕಿದ್ವಿ. ಇದು ಫಸ್ಟ್ ಹಾಕಿದ್ ಯಾಕೆ ಗೊತ್ತಾ? ರೀ-ರಿಲೀಸ್ ಯಾವ್ದೋ ತೆಲುಗು ಫಿಲಂ ಫಸ್ಟ್. ಅವ್ರ ಯಾರ ನಾವು ಕನ್ನಡ ನಾವ್ ಯಾಕೆ ಹಾಕ್ಬಾರ್ದು ಅಂತ ನಾವು ಯೋಚನೆ ಮಾಡಿದ್ವಿ. ಪಾಪ ಶಂಕರ್ ಅನ್ನೋರು ಶಾಸ್ತ್ರಿ ಎತ್ಕೊಂಡ್ ಬಂದ್ರು. ಪಾಪ ಅವತ್ತು ಅಷ್ಟೇ ಆ ಅಪ್ಪಂಗ್ ಅಷ್ಟು ಒಬ್ಬಿಬ್ರು ತೊಂದರೆ ಕೊಡ್ಲಿಲ್ಲ, ಎಲ್ಲಾರು ತೊಂದರೆ ಕೊಟ್ರು. ತದನಂತರ ಜಾಕಿ ಸೂಪರ್ ಹಿಟ್. ಇನ್ನ ನೀನು ಬಿಫೋರ್ ಕೋವಿಡ್ ಬಂದ್ರೆ ಕೇಳಿಸ್ಕೊ, ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಸಾಹಸ ಸಿನಿಮಾ, ಪ್ರತಿಯೊಂದು ಸಿನಿಮಾ, ಅಣ್ಣ ಅವ್ರ ಸಿನಿಮಾ 2014 ಆಪರೇಷನ್ ಡೈಮಂಡ್ ರಾಕೆಟ್ ಅನ್ಸುತ್ತೆ ಆ ಸಿನಿಮಾ, ಅವತ್ತಿಂದ ನಾವೇ ರೀ-ರಿಲೀಸ್ ಹಾಕೊಂಡ್ ಬಂದಿರೋದು. ಅಣ್ಣ ಅವ್ರ ಸಿನಿಮಾ ಇರ್ಬೋದು, ಯಾರದೇ ಸಿನಿಮಾ ಇರ್ಬೋದು. ಇದು ಕನ್ನಡ ಸಿನಿಮಾ ಬೆಲ್ಟ್. ಇಲ್ಲಿ ದರ್ಶನ್ ಅಣ್ಣನ್ ಸಿನಿಮಾನು ಬಂದಿದೆ, ಅಪ್ಪು ಅಣ್ಣನ್ ಸಿನಿಮಾನು ಬಂದಿದೆ, ಶಿವಣ್ಣ ಅವ್ರ ಸಿನಿಮಾನು ಬಂದಿದೆ, ಎಲ್ಲಾರ ಸಿನಿಮಾ ಬಂದಿದೆ. ನಮಗ್ ಕನ್ನಡ ಸಿನಿಮಾ ಇವಾಗ ತಮಿಳ್ ಸಿನಿಮಾ ಒಂದ್ ರೆಡಿ ಇದೆ. ನೀವ್ ಯಾರಾದ್ರೂ ಒಂದು ಶೋ ಕೊಟ್ಟಿದೀವಿ, ಯಾಕೆ ಕೇಳಿಸ್ಕೊಂಡ್ ನಿಮಿಷ ಎಲ್ಲ ಬೇಡ ಅಂದ್ರೆ ನಾನು ಈಗ ಇಮಿಡಿಯೇಟ್ ಆಗಿ 5 ಶೋಸ್ ಅದನ್ನೇ ಹಾಕ್ತೀನಿ ಸರ್. ನನಗೆ ಯಾರು ತೊಂದರೆ ಮಾಡ್ಬೇಡಿ. ನಾನು ತೊಂದರೆ ಮಾಡ್ತಿಲ್ಲ ಸರ್. ನಾನು ಕೇಳ್ತಾ ಇರೋದು ಇಷ್ಟೇ ಸರ್, ಈ ಟೈಮ್ ಅಲ್ಲಿ ಇದು ಬೇಡ ಅಷ್ಟೇ ಸರ್. ನಾನು ಹೇಳ್ತಾ ಈ ಟೈಮ್ ಅಲ್ಲಿ ನನ್ಗೆ ಸ್ಯಾಲರಿ ಆಗಿಲ್ಲ. ನನ್ ಕಷ್ಟ ಅರ್ಥ ಮಾಡ್ಕೋ, ಕೇಳಿಸ್ಕೊ. ಹೋದ್ ವಾರ ರಾಕ್ಷಸ ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ ಅಂದ್ರು ಜನ ಥಿಯೇಟರ್ ಬರ್ಲಿಲ್ಲ. ಬರೋ ಎಕ್ಸ್ಪೆಕ್ಟೇಷನ್ ಪಾಪ ಪ್ರೊಡ್ಯೂಸರ್ ನಿರ್ಮಾಪಕ ಮನೆ ಒಂದು ಪ್ರತಿಯೊಂದು ಹಣ ಇಟ್ಕೊಂಡು ಪಿಕ್ಚರ್ ತೆಗ್ದ. ಪಾಪ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಒಂದ್ ಶೋನು ಇಟ್ಕೊಂಡೆ ನಾನು. ಕೊಟ್ಟಿರೋದು ಎಷ್ಟು ಅದು ಇದು ಯಾಕೆ ಉದ್ದೇಶಕ್ಕೆ ಈ ಪಿಕ್ಚರ್ ಹಾಕಿರೋದು ಅಂತ ಹೇಳ್ತೀನಿ ಕೇಳು. ಕ್ರೌಡ್ ಪುಲ್ಲಿಂಗ್. ಅದು ಪಿಕ್ಚರ್ ತೆಗದ್ವಿ ಗೊತ್ತಾ ಫಸ್ಟ್ ವೀಕ್. ನೀನ್ ಬಂದಿದ್ದ ಫಸ್ಟ್ ವೀಕ್? ಅವಾಗ ಫಸ್ಟ್ ಟೈಮ್ ಕರಿ ಆಗ್ತಾ ಬಂದಿದ್ದ ಸಂತೋಷ. ಅವತ್ತು ಆ ಪಿಕ್ಚರ್ ಸಿನಿಮಾ ಟೈಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು. ಮಿನಿಮಮ್ ಬರೀ 7 days 6 days ನಾನು ಆ ಪಿಕ್ಚರ್ ತೆಗಿಬೇಕಾಯ್ತು. ಆ ಪಿಕ್ಚರ್ ತೆಗದ್ಮೇಲೆ ಲಾ ಅಂಡ್ ಆರ್ಡರ್ ಇಶ್ಯೂನೇ ಅವತ್ತು ನನಗೆ ಬಂದಿದ್ದು. ಆಯ್ತಾ? ತೆಗದ್ವಿ 6 days ನಾವು ತೆಗದ್ವಿ ಪಿಕ್ಚರ್ನ. ಎಲ್ಲಾರ್ಗು ರೆಸ್ಪೆಕ್ಟ್ ಕೊಟ್ಟು ತೆಗದ್ವಿ. ಸೂಪರ್ ಆಗಿ ಹೋಗ್ತಿದ್ವಿ ಪಿಕ್ಚರ್ ತೆಗದ್ವಿ. ನಾನು ಅವ್ರಿಗೆ ಪ್ರಾಮಿಸ್ ಕೊಟ್ಟೆ, ಯಾರಿಗೆ? ನಿರ್ಮಾಪಕರಿಗೆ. ಯಾವ ತರ ಒಂದ್ ದಿವಸ ನನಗೂ ಸಿನಿಮಾ ಇಲ್ದಿದ್ದ ದಿವಸ ನನ್ನ ಥಿಯೇಟರ್ ನನಗೂ ಕಷ್ಟ ಅಂತ ಬಂದಾಗ ಒಂದ್ ದಿವಸ ಕೊಡಿ ಸಿನಿಮಾನ ಅಂತ ಕೇಳಿದೆ. ಸರಿ ಸರ್, ನೀವು ನನ್ಗೆ ಅವತ್ತು ಹೋಗೋ ಸಿನಿಮಾ ತೆಗ್ದಿದ್ದೀರಾ, ಇವತ್ತು ನನ್ಗೆ ಹಾಕೊಡಿ ಅಂತ ಹೇಳಿದ್ದಾರೆ. ಸೊ ಇವತ್ತು ನನಗೂ ಕಷ್ಟ ಇದೆ, ಅವರು ಬಂದಿದ್ದಾರೆ. ಇನ್ನು ಏಪ್ರಿಲ್ ಮೇನಪ್ಪ ಕೇಳಿಸ್ಕೊ, ಸಿನಿಮಾಗಳು ಬರೋದು ಟಾಕ್ಸಿಕ್ ಬರ್ಬೇಕಿತ್ತು. ಯಾವುದು ಸಿನಿಮಾ ಇಲ್ಲ. ಪ್ರತಿಯೊಂದು ಒಬ್ಬೊಬ್ರು ಈ ತರ ಮಾಡ್ಕೊಂಡಿದ್ರೆ ನಾನು ನಾಳೆ ಸಿನಿಮಾ ಇಂಡಸ್ಟ್ರಿ ಎಸ್ಪೆಷಲಿ ಇಲ್ಲಿ ಮಾಗಡಿ ರೋಡ್ ಅಲ್ಲಿ ನಾನು ಎಸ್ಪೆಷಲಿ ಇಲ್ಲಿಗೆ ಕನ್ನಡ ಫಿಲಮ್ ನ ನೀವು ಬೇಡ ಅಂದ್ರೆ ನನಗೊಂದು ಲೆಟರ್ ಅಫಿಷಿಯಲ್ ಆಗಿ ಯಾವ ಅಸೋಸಿಯೇಷನ್ ಇಂದ, ಅಪ್ಪು ಅಣ್ಣನ ಅಸೋಸಿಯೇಷನ್, ದರ್ಶನ್ ಅಣ್ಣನ ಅಸೋಸಿಯೇಷನ್ ಕೊಟ್ಬಿಡ್ರಿ, ನಾನು ಹಾಕತ್ತೀನಿ. ಸರ್ ಈಗ ನಾನು ಮಾತಾಡ್ಬೋದು ಸರ್. ನಮ್ದೇನಿಲ್ಲ ಸರ್. ಇದೇ ಥಿಯೇಟರ್ಗೆ ನವಗ್ರಹ 20 ಜನ ಟಿಕೆಟ್ ಕೊಡ್ಸಿದ್ವಿ. ಸಂತೋಷ. ಈ ಥಿಯೇಟರ್ ಅಲ್ಲಿ ಬಂದು ಯಾವಾಗ ನವಗ್ರಹ ಆಗಿರ್ಬೋದು, ಕರಿ ಆಗಿರ್ಬೋದು, ಬಂದು ಕುಂತ್ಕೊಂಡು ತುಂಬಾ ವಿಜಿಲ್ ಹಾಕಿ ತುಂಬಾ ಗೌರವದಿಂದ ಬಂದು ಜನ ತೋರಿಸಿ ಕ್ರೌಡ್ ತೋರಿಸಿ ಬಂದ್ ಹೋಗಿದೀವಿ. ಅದು ಯಾಕೆ ಹೇಳಿ, ನಾನು ಇದು ಹೇಳ್ತಾ ನನ್ನ ಉದ್ದೇಶ ಏನ್ ಗೊತ್ತಾ ಸರ್?
ಇವತ್ತು ಅಪ್ಪು ಸರ್ ಸಿನಿಮಾ ಬರ್ತಿದೆ, ಇದ್ರ ವಿರುದ್ಧ ಯಾವ್ದು ಸಿನಿಮಾ ಬಂದಿಲ್ಲ. ಇದು ಕರಿಯ ಸಿನಿಮಾ ಬಂದಿದ ತಕ್ಷಣ ಏನಾಗುತ್ತೆ ಅಂದ್ರೆ ಸರ್ ನಾನು ಇದು ಒಂದೇ ಥಿಯೇಟರ್ ಸರ್, ಒಂದೇ ಥಿಯೇಟರ್ ಸರ್, ಇದು ಒಂದೇ ಥಿಯೇಟರ್ ರಿಲೀಸ್ ಆಗಿದೆ. ನೋಡು, ಒಂದು ಬಿಸ್ನೆಸ್ ಎಥಿಕ್ಸ್ ಅಂತ ಇರುತ್ತೆ, ಕೇಳಿಸ್ಕೊ. ಇವತ್ತವರೆಗೂ ಎಲ್ಲೋ ಒಂದು ತುಂಬಾ ದೊಡ್ಡ ಸಿನಿಮಾ ಮಾತ್ರ ಎರಡೆರಡು ಕಡೆ ಹಾಕೋದು. ಹೇಳ್ತೀನಿ ಕೇಳಿ, ಮಾಗಡಿ ರೋಡ್ ಅಲ್ಲಿ ಅಂಜನ್ ಥಿಯೇಟರ್ ಇದೆ, ಪ್ರಸನ್ನ ಇದೆ, ಪ್ರಸನ್ನ ನಂತರ ವೀರೇಶ್ ಇದೆ, ವೀರೇಶ್ ಆದ್ಮೇಲೆ ವಿಕ್ಟ್ರಿ ಇದೆ, ವೀರಭದ್ರೇಶ್ವರ ಇದೆ. ಇದು ಬಿಸ್ನೆಸ್ ಎಥಿಕ್ಸ್ ಅಂತ ಬಂದಾಗ ಡಿಸ್ಟ್ರಿಬ್ಯೂಟರ್ಗಳು 90% ಆಫ್ ದ ಮೂವೀಸ್ 90% ಆಫ್ ದ ಮೂವೀಸ್ ಪ್ರಸನ್ನಾಗ ಆಗ್ತದೆ, ವೀರೇಶ್ ಕೊಡಲ್ಲ, ವೀರೇಶ್ ಆಗ್ತದೆ, ಪ್ರಸನ್ನ ಕೊಡಲ್ಲ. ಅಕಸ್ಮಾತ್ ಆಗಿ ಪ್ರಸನ್ನಾಗ ಹಾಕಿದ್ರ ವೀರೇಶ್ ಚಿಕ್ಕ ಸ್ಕ್ರೀನ್ ಹೋಗಿದೆ ನೀನು, ಅಲ್ಲೂ ಕೊಡ್ತಾರೆ. ಈಗ ವೀರೇಶ್ ಥಿಯೇಟರ್ ಆಲ್ರೆಡಿ ಹಾಕಿದ್ದಾರೆ ಸಿನಿಮಾ, ನಾನಿಲ್ಲಿ ಹಾಕೊಳ್ಳೋದು ಒಳ್ಳೇದಲ್ಲ, ಅವ್ರು ಕೊಡೋದಿಲ್ಲ. ಮತ್ತೆ ಅವ್ರಿಗೂ ಒಂದು ಅಲ್ಲಿಗೂ ರೆಂಟ್ ಕಟ್ಟಿ ಇಲ್ಲಿಗೂ ರೆಂಟ್ ಕಟ್ಟಲ್ಲ. ಇದು ಅವತ್ತಿನ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಅಲ್ಲ, ಇದು ಬಿಸ್ನೆಸ್ ಎಥಿಕ್ಸ್. ನನ್ಗೂ ಅಷ್ಟೇನೆ, ಅವ್ರಿಗೂ ಅಷ್ಟೇನೆ. ಈಗ ನನ್ಗಿಲ್ವಾ ಸಿನಿಮಾ ಇಲ್ವಾ, ನನ್ ಕೇಳ್ತಾ ಇರೋದಿಷ್ಟ. ಈಗ ನಾನು ಆಯ್ತು ಆರ್ಗ್ಯುಮೆಂಟ್ ಸೆಕ್ ನಾನು ತೆಗೆದೆ ಈ ಸಿನಿಮಾ, ನಾನು ಆರ್ಗ್ಯುಮೆಂಟ್ ಸೆಕ್ ಪಿಕ್ಚರ್ ಎಂಡ್ ಮಾಡಿದೆ. ನನ್ ಸಿನಿಮಾ ತಪ್ಪೇನಾದ್ರು ಮಾಡಿದೀನಿ ಆಲ್ರೆಡಿ ನೀವು ನೋಡ್ತಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪು ಸರ್ ಅಭಿಮಾನಿಗಳು ಬೈತಾರ, ಅವ್ರಿಗೆ ಇದು ನಡೀತಾನೆ. ಅದಕ್ಕೂ ಅದಕ್ಕೆ ಸಂಬಂಧ ಇಲ್ಲ, ಅದು ಅವ್ರವ್ರ ಇಂಡಿವಿಜುವಲ್ ಮನಸ್ಥಿತಿ, ಅದು ಅವ್ರದ್ದು ತಪ್ಪದು. ಇಲ್ಲ ಗೊತ್ತಾಯ್ತು ಸರ್, ನೀವು ಯಾವ ಇಂಟೆನ್ಷನ್ ಇಂದ ಫಿಲಂ ಇವಾಗ ಮತ್ತೆ ರಿಲೀಸ್ ಮಾಡ್ಕೊಟ್ಟಿದ್ದೀರಾ ಅಂತ. ಸರಿ ಆಯ್ತು, ಇದು ರೀ ರಿಲೀಸ್ ಅಲ್ಲಪ್ಪ, ಇದು ನೀವು ಫಸ್ಟ್ ತಿಳ್ಕೊತಿರೋದು ತಪ್ಪು. ರೀ ರಿಲೀಸ್ ಅಲ್ಲ ಇದು. ನನಗೆ ಸಿನಿಮಾ ಇರ್ಲಿಲ್ಲ, ಕನ್ನಡ ಸಿನಿಮಾ ನಮ್ದು ಕನ್ನಡ ಬೆಲ್ಟ್ ಏನಪ್ಪ, ಈಗ ಕನ್ನಡದವನಲ್ಲನಪ್ಪ, ಕನ್ನಡ ಬೆಲ್ಟ್, ಕನ್ನಡ ಸಿನಿಮಾನೇ ನೀನು ಬರೋದು, ಇವರು ಬರೋದು ಕನ್ನಡ ಸಿನಿಮಾ, ಬೇರೆ ಯಾರು ಬರೋದು. ನಮ್ಗೆ ಯಾವತ್ತೂ ಅಷ್ಟೇನೆ. ಇದೇ ಜಾಕಿ ಪಿಕ್ಚರ್ ಯಾರು ಮುಂದೆ ಬರಲಿಲ್ಲ, ನಾವು ಇಲ್ಲ ನಮ್ಮಣ್ಣ. ಈಗ ನಾನು ಬರುವಾಗ ನಮ್ಮ ಮಾಸ್ಟರ್ ಅಪ್ಪು ವೆಂಕಟೇಶ್ ಅವರು ಇದ್ರು, ವಿನಯ್ ನಾನು ಆ ಪಿಕ್ಚರ್ ಅಲ್ಲಿ ಮಾಡಿದೀನಿ, ನೀನ್ ಹಾಕ್ಲಿಲ್ಲ ಅಂತ ಅಂದ್ರು. ಯಾವ್ದನ್ನ ಅಪ್ಪು ಜಾಕಿ ಎಲ್ಲ ಮಾಡಿದೆ, ಯಾಕೆ ಅಪ್ಪು ಹಾಕ್ಲಿಲ್ಲ ನೀನು ಅಂತಂದ್ರು. ನಾನು ಇಲ್ಲ ಅಣ್ಣ, ನಮ್ಮವರೇ ಅವ್ರುನು, ನಾವ್ ಅವತ್ ಜಾಕಿ ಹಾಕಿದ್ವಿ, ಇವತ್ತು ನಾವ್ ಅವ್ರಿಗೆ ಬಿಟ್ಟು. ಅವತ್ ಜಾಕಿ ಹಾಕಿದ್ರೇನಪ್ಪ ವೀರೇಶ್ ಅಲ್ಲೇ? ಇಲ್ಲ ಅಲ್ವಾ, ಹಾಕಿದ್ವಿ. ಆಮೇಲೆ ಇಲ್ಲಿ ಯಾರು ನಾವು ಅಲ್ಲಿ ಪೊಲೀಸರಲ್ಲಿ ಯಾವ್ದು ಫಿಲ್ಮ್ ರಿಲೀಸ್ ಮಾಡಬೇಡಿ, ಅದ್ ಮಾಡಿ ಇಲ್ಲ, ನಮ್ಗೆ ಲ್ಯಾಂಡ್ ಆರ್ಡರ್ ಕೇಳ್ ಆಗ್ಬೋದು, ಅವರು ಅಷ್ಟೇ ಈ ತರ ಎಲ್ಲ ಅವ್ರಿಗೂ ಲ್ಯಾಂಡ್ ಆರ್ಡರ್ ಇಶ್ಯೂ ಅತ್ಯವಶ್ಯ. ಅದು ಸ್ಟಾಫ್ ಹೇಳಿದ್ರೆ ಎಟ್ಕೊಂಡು ಹೇಳಿದ್ರೆ ಇವಾಗ ನೀವು ಬೇರೆ ಫಿಲ್ಮ್ ಮಾಡ್ಬಿಡ್ತೀವಿ ಹೇಳ್ತೀವಿ, ನಾವೇ ಪೊಲೀಸ್ ನಮ್ಗೆ ಯಾವ ಅಧಿಕಾರ ಇಲ್ಲ. ಸಮಸ್ಯೆ ಮಾಡ್ಕೊಬೇಡಿ, ನೀವ್ ಮಾತ್ರ ಮಾಸ್ಕ್ ಹಾಕಿದ್ರೆ ತೆಗಿರಿ ಬಿಡಿ, ಆರಾಮಾಗಿ. ಇದನ್ನೇ ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ ರಿಚ್ ಆಗಿ ಮಾಡಿ. ನಾನ್ ಹೇಳೋದೇನ್ ಗೊತ್ತಾ, ಇದನ್ನೇ ಇವಾಗ ಕರಿಯಾ ಬಂದಿದೆ, ಬರ್ಲಿ ಸಿನಿಮಾ, ಇನ್ನೂ ಬರ್ಲಿ ಅಂತ ಮಾಡಿ. ಇವತ್ತು ನೋಡಿ ಪಾಪ, ಇವತ್ತು ಸಿನಿಮಾಗಳೇ ಇಲ್ಲ. ಮೇನ್ ಥಿಯೇಟರ್ಗೆ ಹೋಗಿದ್ದೀರಾ? ಯಾವ್ದು ಕೇಳಿ, ನಮ್ಮ ಅನುಪಮ ಆ ಕಡೆ ಹೋಗಿ ಎಲ್ಲ ನೋ ಶೋಗಳು ಆಗ್ತಿದೆ. ನಮ್ಗೆ ನೋ ಶೋ ಆಗಕ್ ನಿಜವಾಗ್ಲೂ ಇಷ್ಟ ಇಲ್ಲ. ಇಂಡಸ್ಟ್ರಿಲಿ ನಾವು ಇರೋ ದಿವಸ ಪ್ರಮೋದ್ ಥಿಯೇಟರ್ ಹೋದ್ಮೇಲೆ ನಾವ್ ಹೇಳ್ತಾ ಇದೀವಿ ಕೇಳಿ, ಕಣ್ಣಲ್ಲಿ ಕಣ್ಣೀರ್ ಹಾಕೊಂಡು ನಾವು ಥಿಯೇಟರ್ ನಡೆಸ್ತಾ ಇದೀವಿ. ಯಾಕೆಂದ್ರೆ ಈ ಥಿಯೇಟರ್ ಹೋಗ್ಬಾರ್ದು ಅಂತ ಎಷ್ಟೋ ದೇವರಲ್ಲಿ ದಿನಾ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ ದೇವ್ರ. ಸರ್ ನಾನು ಕೈ ಮುಗ್ದು ಹೇಳ್ತೀನಿ, ನಮ್ಮ ಬಾಸ್ ಸಿನಿಮಾ ಬಿಟ್ರೆ ಪ್ರಮೋಷನ್ ಮಾಡ್ಬಿಡಿ ಸರ್. ಬರಪ್ಪ, ಯಾಕಪ್ಪ ಮಾತಾಡ್ತೀಯ? ರೀಚ್ ಆಗದ್ ನೋಡಪ್ಪ, ರೀಚ್ ನೀನ್ ಮಾಡ್ಕ. ನೀನ್ ಹೆಂಗ್ ಬಂದೆ ಇಲ್ಲಿಗೆ? ರೀಚ್ ಆಗಿದ್ಕಿರ್ತಾನೆ ಕನ್ನಡ ಪ್ರಭ ಬೈಲಿ ಯಾಕೆ ಆತರ ಪಡ್ತೀಯ ಬೈಲೆ? ನೆನ್ನೆ ಬಂದಿದೆ ಆಡ್ ಕೊಟ್ಟಿದೀವಿ. ಇದೆಲ್ಲ ನಾವು ಥಿಯೇಟರ್ ಕಡೆಯಿಂದ ಮಾಡಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಪ್ರತಿಯೊಂದು ನಾವು ಏನೋ ಪೇಯ್ಡ್ ಮಾಡಿದೀವಿ. ಮಿನಿಮಮ್ ಇಂದ್ರೆ 5,000 to 10,000 ರೂಪಾಯಿ ಥಿಯೇಟರ್ ಕಡೆಯಿಂದ. ನನಗೆ ಲಾಭ ಬರುತ್ತೋ ನಷ್ಟ ಬರುತ್ತೋ ನನಗೂ ಗೊತ್ತಿಲ್ಲ. ಪಾಪ ಡಿಸ್ಟ್ರಿಬ್ಯೂಟರ್ ಸರ್ UFO ಕಂಟೆಂಟ್ ಚಾರ್ಜ್ ಕಟ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ದಾರೆ. ತಪ್ಪಿದ್ರೆ ಹಾಕ್ರಿ, ತಪ್ಪೇನಾದ್ರು ನಾನು ಮಾತಾಡಿದ್ರೆ ದಯವಿಟ್ಟು ನಾನು ಹೇಳೋದು, ಕನ್ನಡ ಫಿಲಂಗೆ ಎಲ್ಲ ಒಟ್ಟಿಗೆ ಬರೋಣ. ಸರಿ ಸರ್, ನಾವು ಹಾಕೋದು ಬೇಡ, ಬೇಡ ಬೇಡ ಅಂತ ಹೇಳಕ್ ಬಂದಿಲ್ಲ ಸರ್. ಪಬ್ಲಿಸಿಟಿ ಮಾಡಪ್ಪ.